ಕೇಕ್ ಕಟ್ ಮಾಡಮ್ಮ. ಕತ್ತಿ ಕೊಡಪ್ಪ. ಎದ್ದಾಳೆ ಸುನಂದು. ಕೊಡಪ್ಪ. ಕಟ್ ಮಾಡಮ್ಮ. ಹಲೋ. ಮದನ್ ಸರ್ ನಮಸ್ಕಾರ. ನೀವೇನ್ ಸರ್ ಇಲ್ಲಿ? ನನಗೇನು ಹೆಂಡ್ತಿನ ಮಕ್ಕಳ ಮನೇಲಿ ಅಡುಗೆ ಮಾಡಾಕೋದಕ್ಕೆ. ದಿನ ಬೆಳಗಾದರೆ ಹೋಟ್ಲು ಊಟನೇ ಗತಿ. ಅದಕ್ಕೆ ನಾನು ಮತ್ತೆ ಮದುವೆ ಆಗಬೇಕು ಅಂತಿರೋದು. ನನ್ನ ಟೇಸ್ಟಿಗೆ ಮ್ಯಾಚ್ ಆಗೋ ಹುಡುಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅಪ್ಪ ನಡೀರಿ, ಬೇರೆ ಹೋಟ್ಲಿಗೆ ಹೋಗೋಣ. ಸರಿ ಮಗಳೇ. ನೀವೇನ್ ಬಾವ, ಆರ್ಡರ್ ಎಲ್ಲ ಮಾಡಾಗಿದೆ. ಜಾನ್ವಿ ದುಡ್ಡಿನ ಸುಮ್ಮನೆ ಬರುತ್ತಾ? ಈ ಹೋಟ್ಲಿಗೆ ಏನಾಗಿದೆ? ನಾನು ಬಂದಲ್ಲ ಚೆನ್ನಕೇಶವ ಅವರೇ, ಅದಕ್ಕೆ. ಇದೇನು ಜಾನ್ವಿ ಮೇಡಮ್, ನನ್ನ ಪ್ರೆಸೆನ್ಸು ನಿಮಗೆ ಇಷ್ಟೊಂದು ಡಿಸ್ಟರ್ಬ್ ಮಾಡುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ನನಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಿ ಅಂತ ಅರ್ಥ. ಅಪರಿಚಿತರ ಬಗ್ಗೆ ಮನ್ಸಲ್ಲಿ ಸ್ಥಾನ ಇರಕ್ಕೆ ಸಾಧ್ಯನೇನ್ರಿ? ಹಾಗಾದರೆ ಬೇರೆ ಹೋಟ್ಲಿಗೆ ಹೋಗೋ ಯೋಚನೆ ಯಾಕೆ? ನಾವ್ಯಾಕೆ ಸರ್ ಬೇರೆ ಹೋಟ್ಲಿಗೆ ಹೋಗ್ಬೇಕು? ನೀವು ಬೇಕಂದ್ರೆ ಹೋಗಿ. ಊರು ಅಂದ್ಮೇಲೆ ವರ್ಗೇರಿ ಇದ್ದೇ ಇರುತ್ತೆ. ನೀ ಕಟ್ ಮಾಡಮ್ಮ ಕೇಕ್. ಮದನ್ವರೇ, ಅನ್ನಪೂರ್ಣಮ್ಮನವ್ರ ಕಂಪ್ನಿಲಿ ನಮ್ ಜಾಹ್ನವಿ MD ಆಗಿದ್ದಾಳೆ. ಅದಕ್ಕೆ ಕೇಕ್ ಕಟ್ಟಿಂಗು. ಏನೇ? ಕಂಗ್ರ್ಯಾಚುಲೇಷನ್ ಜಾನ್ವಿ. ಥ್ಯಾಂಕ್ ಯು. ನೀನು ಕೇಕ್ ಕಟ್ ಮಾಡಮ್ಮ. ಬೇಗ ಕಟ್ ಮಾಡಿ, ಹೊಟ್ಟೆ ಹಸಿತಾ ಇದೆ. ನನಗ್ ತಿನ್ಸಲ್ವೇನೆ ಜಾಹ್ನವಿ? ಶ್ರೀ, ನಿಮ್ಮ ಕೈಯಾರೆ ಕೇಕ್ ತಿನ್ನಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಜಾನ್ವಿ ಅವರೇ.